My dear students, now I am going to start first prose lesson in unit 1 of 8th standard. Okay, in your textbook it is a first prose lesson. So the title of the unit is unit in a title ಏನು ಎಜುಕೇಷನ್ ಫಾರ್ ಲೈಫ್ ಅಂತ. ಎಜುಕೇಷನ್ ಫಾರ್ ಲೈಫ್ ಅನ್ನೋದು ಯೂನಿಟ್ನ ಟೈಟ್ಲ್ ಆಗಿದೆ. ಆ ಯೂನಿಟ್ನಲ್ಲಿ ಪ್ರೋಸ್ನ ಟೈಟ್ಲ್ ಏನು ಅಂತಂದರೆ ಅ ಡೇ ಇನ್ ದಿ ಆಶ್ರಮ್. ಇಟ್ ಈಸ್ ಅ ಪ್ರೋಸ್ ಲೆಸನ್ ಇನ್ ಯೂನಿಟ್ ಫಸ್ಟ್, ಯೂನಿಟ್ 1. ಈ ಪ್ರೋಸು ಯೂನಿಟ್ 1ನಲ್ಲಿ ಒಂದು ಪ್ರೋಸು ಒಂದು ಪೊಯಮ್ ಇದೆಯಲ್ಲ. ಸೊ ಫ್ರಮ್ ದಿಸ್ ಪ್ರೋಸ್ ಆ್ಯಂಡ್ ಪೊಯಮ್ you will learn a value, you will learn a moral like ಎಜುಕೇಷನ್ ಫಾರ್ ಲೈಫ್ ಅಂತ. ಅದಕ್ಕೆ ಯೂನಿಟ್ 1ಗೆ ಆ ಟೈಟಲ್ನ ಅವ್ರು ಇಟ್ಟಿದ್ದಾರೆ. ಆ ಒಂದು ಪದ್ಯ, ಆ ಒಂದು ಪಾಠದಿಂದ ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ನೀವು ಪಡಿಬಹುದು ಅನ್ನೋದಕ್ಕೆ ಅವೆರಡರ ವ್ಯಾಲ್ಯೂ ಏನಿದೆ, ಮೌಲ್ಯ, ಓಕೆ, ಅದರ ಮಾರಲ್ ವ್ಯಾಲ್ಯೂವನ್ನು ಟೈಟ್ಲ್ ಹೆಸರಾಗಿ ಇಟ್ಟಿದ್ದಾರೆ, ಎಜುಕೇಷನ್ ಫಾರ್ ಲೈಫ್ ಅಂತ. ಈಗ ಪ್ರೋಸ್ ಟೈಟ್ಲು ಅ ಡೇ ಇನ್ ದಿ ಆಶ್ರಮ್. ಅ ಡೇ ಇನ್ ದಿ ಆಶ್ರಮ್. ಇಟ್ ಈಸ್ ರಿಟನ್ ಬೈ C.F. Andrews. It is written by C.F. Andrews. So before I go to start the paragraphs of the prose, so now let me tell you something about the author of the lesson. ಈ ಪಾಠದ ಲೇಖಕರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. C.F. Andrews ಅವರ ಫುಲ್ ನೇಮ್ ಏನಪ್ಪ ಅಂದರೆ ಚಾರ್ಲ್ಸ್ ಫ್ರೀರ್ ಆ್ಯಂಡ್ರ್ಯೂಸ್ ಅಂತ. ಏನು? ಚಾರ್ಲ್ಸ್ ಫ್ರೀರ್ ಆ್ಯಂಡ್ರ್ಯೂಸ್. ಹಿ ವಾಸ್ ಬಾರ್ನ್ ಇನ್ 1871 ಆ್ಯಂಡ್ ಹಿ ವಾಸ್ ಡೈಡ್ ಇನ್ 1940. ಸೊ ಅವರ ಲೈಫ್ ಟೈಮ್ ಅದು, ಕಾಲಾವಧಿ. He was an English priest of the Church of England. ಅವರು ಇಂಗ್ಲೆಂಡಿನ ಒಂದು ಚರ್ಚಲ್ಲಿ ಪುರೋಹಿತರಾಗಿರ್ತಾರೆ, ಅಂದರೆ ಪ್ರೀಸ್ಟ್ ಆಗಿರ್ತಾರೆ. ಪಾದ್ರಿಗಳು ಅಂತೀವಲ್ಲ, ಚರ್ಚ್ ಫಾದರ್ ಅಂತೀವಲ್ಲ. ಓಕೆ. C.F. Andrews was an English priest of the Church of England. He was an educator. ಅವರೊಬ್ಬ ಶಿಕ್ಷಣ ತಜ್ಞ, ಎಜುಕೇಟರ್. ಓಕೆ, ಬೋಧನೆ ಮಾಡುವಂಥ ವ್ಯಕ್ತಿ, ಪ್ರವಚನ ನೀಡುವಂತಹ ವ್ಯಕ್ತಿ. ಅವರು ಕೂಡ ಒಬ್ಬ ಗುರು. ಹಿ ವಾಸ್ ಆ್ಯನ್ ಎಜುಕೇಟರ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ನೋಡಿ, ಅಷ್ಟೇ ಅಲ್ಲ, ಒಂದು ವಿಶೇಷ ನೋಡಿ, ಅವರು ಆ್ಯಕ್ಚುಲಿ ಬ್ರಿಟಿಷ್ ಆಗಿದ್ದರೂ ಕೂಡ ಭಾರತಕ್ಕೆ ಬಂದು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ನೋಡಿ ಅಂತ ಹೆಂಗಿದೆ. He was a British man. However, he fought against the British in India. It's a special thing, ಅಲ್ವಾ? ಅವರು ಬ್ರಿಟಿಷರಾಗಿ ಇಂಡಿಯಾದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಇವರು ಕೂಡ ಜಾಯಿನ್ ಆಗ್ತಾರೆ, ಭಾಗವಹಿಸ್ತಾರೆ. ಹಾಗಾಗಿ ಎಲ್ಲ ಬ್ರಿಟಿಷರು ಕೂಡ ನಾವು ಕೆಟ್ಟವರು ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್, he became Mahatma Gandhi's closest friend and associate. He became Mahatma Gandhi's closest friend. ಮಹಾತ್ಮ ಗಾಂಧೀಜಿಯವರ ತುಂಬ ಹತ್ತಿರದ ಆತ್ಮೀಯ ಸ್ನೇಹಿತರಾಗ್ತಾರೆ ಮತ್ತು ಸಹಪಾಠಿ, ಜೊತೆಗಾರರಾಗ್ತಾರೆ. ಆ್ಯಂಡ್ ಅಸೋಸಿಯೇಟ್. ವಾಟ್ ಎವರ್ our Mahatma Gandhiji did so many freedom activities, okay, activities against the British rule. So C.F. Andrews was there with him to assist him, to help him always. Okay. Andrews reveals his experience while he stayed in the ashram. ಆಂಡ್ರ್ಯೂಸ್ ಅವರು ಆಶ್ರಮದಲ್ಲಿದ್ದಾಗ ಅವರ ಅನುಭವವನ್ನು ಹೇಳ್ಕೊಳ್ತಾರೆ, ಬಿಚ್ಚಿಡ್ತಾರೆ, ಅಂದರೆ ಹೇಳ್ಕೊಳ್ತಾರೆ. ಆಂಡ್ರ್ಯೂಸ್ ರಿವೀಲ್ಸ್, ಎಕ್ಸ್ಪ್ರೆಸಸ್ ಅಂತ ವ್ಯಕ್ತಪಡಿಸ್ತಾರೆ. ಆಂಡ್ರ್ಯೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದಿ ಆಶ್ರಮ್.
ಆಶ್ರಮದಲ್ಲಿ ಉಳ್ಕೊಂಡಿದ್ದಾಗ. ಸಬರಮತಿ ಆಶ್ರಮ ಎಲ್ಲ ಇತ್ತಲ್ಲ ಗಾಂಧೀಜಿ ಅವ್ರದ್ದು ಅಲ್ವಾ. ಸೊ ದೇರ್ ವಾಸ್ ಸಬರಮತಿ ಆಶ್ರಮ್ ಆಫ್ ಮಹಾತ್ಮ ಗಾಂಧೀಜಿ. ಇನ್ ದ ಸೇಮ್ ಆಶ್ರಮ್ C.F. Andrews was stayed. He was staying there. Then Shantiniketan was founded by Rabindranath Tagore. ಶಾಂತಿನಿಕೇತನ್ ಅನ್ನುವ ಒಂದು ಗುರುಕುಲ. ಇಟ್ ವಾಸ್ ಆ್ಯನ್ ಇನ್ಸ್ಟಿಟ್ಯೂಷನ್ ಲೈಕ್ ಗುರುಕುಲ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್, ಗುರುಕುಲ ಟೈಪ್ ಆಫ್ ಸ್ಕೂಲ್. ಇಟ್ ವಾಸ್ ಸ್ಟಾರ್ಟೆಡ್ ಬೈ ಅವರ್ ನ್ಯಾಷನಲ್ ಪೊಯಿಟ್ ರವೀಂದ್ರನಾಥ್ ಟ್ಯಾಗೋರ್. ಅವರು ಸ್ಥಾಪನೆ ಮಾಡಿದ್ದಾರೆ. ಫೌಂಡೆಡ್ ಅಂತಿದೆ ನೋಡಿ, ವಾಸ್ ಫೌಂಡೆಡ್, ಸ್ಥಾಪನೆ. ಫೌಂಡ್ಗೆ ಎರಡು ಮೀನಿಂಗ್ ಇದೆ. ಫೈಂಡ್ ಅಂದರೆ ಕಾಣು ಅಂತೀವಿ, ಪಾಸ್ಟ್ ಟೆನ್ಸಲ್ಲಿ ಕಂಡನು, ಫೌಂಡ್ ನೋಡಿದ ಅಂತೇನೋ ಹೇಳಲ್ವಾ. ಆದರೆ ಇನ್ನೊಂದು ಅರ್ಥ ಫೌಂಡ್ ಅಂದರೆ ಸ್ಥಾಪನೆ ಮಾಡುವುದು ಅಂತಲೂ ಆಗುತ್ತೆ ನೋಡಿ. ಫೈಂಡನ್ನು ಫೈಂಡ್ ಕಾಣುವುದು, ಫೌಂಡ್ ಕಂಡನು. ಅದೇ ಪದ ನೋಡಿ, ಫೌಂಡ್ ಅಂದರೆ ಸ್ಥಾಪಿಸು, ಫೌಂಡೆಡ್ ಅಂದರೆ ಸ್ಥಾಪಿಸಿದ. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಸೇಮ್ ವರ್ಡ್. ಸೊ ಸಿ, ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಇಟ್ ಈಸ್ ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಅದೊಂದು ಆರ್ಡಿನರಿ ಸ್ಕೂಲ್ ಅಲ್ಲ, ಅಂದರೆ ಬಿಗ್ ಬಿಲ್ಡಿಂಗ್ ಇತ್ತು ಅಂತ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಜಾಸ್ತಿ ಇತ್ತು, ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದ್ದು ಅಂತಲ್ಲ. ಇಟ್ ವಾಸ್ ನಾಟ್ ಗ್ರ್ಯಾಂಡ್ ಇನ್ ದಟ್ ವೇ. ಸ್ಕೂಲು ಆರ್ಡಿನರಿಯಾಗಿ ಇತ್ತು, ಬಟ್ ದೇರ್ ಮೆಥಡ್ ಆಫ್ ಟೀಚಿಂಗ್, ಬಟ್ ದ ಟೀಚರ್ಸ್, ದ ಗುರೂಸ್ ಆಫ್ ದಟ್ ಆಶ್ರಮ್, they were teaching the children in a very different way. The method of school system was so different in that ashram. Shantiniketan was founded by Rabindranath Tagore. It is a school with a difference where students learn with a great joy. ಅಲ್ಲಿ ಮಕ್ಕಳು ಕಲಿತಾ ಇದ್ದದ್ದು ತುಂಬ ಖುಷಿಯಿಂದ. ಅಯ್ಯೋ ಸ್ಕೂಲ್ಗೆ ಹೋಗಬೇಕಲ್ಲಪ್ಪ ಅಂತಲ್ಲ. Okay, it was a school of different kind. The students were learning there with great joy. They were very happy by learning in that ashram. Okay, these are very few points about the author C.F. Andrews, okay, of this prose lesson, ಡೇ ಇನ್ ದಿ ಆಶ್ರಮ್. ಮುಂದ್ಕೋಣ ಮಕ್ಕಳು. ಅಲ್ಲಿ ಗ್ಲಾಸರಿಗೆ ಹೋಗ್ಬಿಡಿ. ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಗ್ಲಾಸರಿಗೆ ಹೋಗಿ ವಿ ವಿಲ್ ಸಿ ದ ಗ್ಲಾಸರಿ ಫಸ್ಟ್. ಅದರ ಮೀನಿಂಗ್ಸ್ ತಿಳ್ಕೊಂಬಿಡೋಣ ಫಸ್ಟು. ಕನ್ನಡದಲ್ಲಿ ಅಲ್ಲೇ ಬರ್ಕೊಳ್ಳಿ. ನೋಟ್ಸ್ ಬರೀತಿರಲ್ಲ, ವೆನ್ ಯು ರೈಟ್ ನೋಟ್ಸ್, ರೈಟ್ ವಿತ್ ಕನ್ನಡ ಮೀನಿಂಗ್ ಆಲ್ಸೋ. ಕನ್ನಡದಲ್ಲಿ ಕೂಡ ಅರ್ಥ ಬರ್ಕೊಳ್ಬೇಕು. ನಮ್ಮ ಮಾತೃಭಾಷೆಯಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಲ್ಲ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಫ್ರಮ್ first in our mother tongue. So when you write the glossary words, vocabulary in your notes, don't forget to write Kannada meaning also. Okay, boys, can you hear me? ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅಂದರೆ ಇಲ್ಲಿ ಗುರುದೇವ ಅಂತ ಯಾರನ್ನ ಕರೆದಿದ್ದಾರೆ? ಅದಕ್ಕೇನು ಕನ್ನಡ ಮೀನಿಂಗ್ ಬರ್ಕೊಳ್ಳೋದು ಬೇಡ. ಓಕೆ, ನೆಕ್ಸ್ಟು ಕೋರಿಸ್ಟರ್ಸ್. ಮೆಂಬರ್ಸ್ ಹೂ ಸಿಂಗ್ ಇನ್ ದ ಕೋಯಿರ್ ಆಫ್ ಎ ಚರ್ಚ್. ಒಂದು ಸಂಗೀತಗಾರರ ಮೇಳ, ಮೇಳಗಾರರು, ಸಂಗೀತಗಾರರ ಗುಂಪು. ಓಕೆ, ವಿಶೇಷವಾಗಿ ಚರ್ಚ್ನಲ್ಲಿ ಗುಂಪಿನಲ್ಲಿ ಸಮೂಹವಾಗಿ ದೇವರ ಸ್ತುತಿಯನ್ನು ಮಾಡ್ತಾರೆ ಒಂದು ಗುಂಪು. ಸೊ ವಿಶೇಷವಾಗಿ ಅವರಿಗೆ ಆ ಪದವನ್ನು ಹೇಳ್ತಿದ್ರು, ಕೋಯಿರ್. ಓಕೆ, ಕೋರಿಸ್ಟರ್ಸ್, ಸ್ತುತಿ ಮಾಡುವವರು, ಕೀರ್ತನೆಗಳನ್ನು ಹಾಡುವವರು. ನೆಕ್ಸ್ಟು ಕೋಯಿರ್ ಅಂದರೆ ಎ ಗ್ರೂಪ್ ಆಫ್ ಸಿಂಗರ್ಸ್ ಸಿಂಗಿಂಗ್ ಹಿಮ್ಸ್. ಅಲ್ಲಿ ಮಕ್ಕಳ ಎನ್ನಿದೆ, ಎನ್ನನ್ನು ಸೈಲೆಂಟಾಗಿ ಓದ್ಕೊಳ್ಳಿ.
ಹೈಮ್ ಅಂತಲೂ ಓದ್ಬೋದು, ಹಿಮ್ಸ್, ಹೈಮ್ಸ್. ಓಕೆ, ಎರಡು ರೀತಿಯಲ್ಲಿ ನೀವು ಪ್ರೊನೌನ್ಸಿಯೇಷನ್ ಮಾಡ್ಬೋದು. ಹಿಮ್ಸ್, HYMNS. ಸೊ ದರ್ ಈಸ್ ಎನ್ ಸೈಲೆಂಟ್, ಅಲ್ಲಿ ಸೈಲೆಂಟ್ ಏನಿದೆ. ಓಕೆ, ಹಿಮ್ಸ್ ಅಥವಾ ಹೈಮ್ಸ್. ಕಾಯಿರ್ ಅಂದರೆ ಎ ಗ್ರೂಪ್ ಆಫ್ ಸಿಂಗರ್ಸ್ ಸಿಂಗಿಂಗ್ ಹೈಮ್ಸ್ ಅಥವಾ ಹಿಮ್ಸ್. ಏನು, ಸಂಗೀತ ಮೇಳದವರು, ಕೀರ್ತನೆಗಳನ್ನು ಹಾಡುವವರು. ನೆಕ್ಸ್ಟು ಹಿಮ್ ಅಂದರೆ ಎನ್ ಸೈಲೆಂಟಲ್ಲಿ ನೆನಪಿಟ್ಕೊಳ್ಳಿ, ಹಿಮ್ ಅಥವಾ ಹೈಮ್. ಹಾಗಂದರೆ ಎ ಸಾಂಗ್ ಆಫ್ ಪ್ರೈಸ್ ಟು ಗಾಡ್, ಎ ಸಾಂಗ್ ಆಫ್ ಪ್ರೈಸ್ ಟು ಗಾಡ್, ದೇವರ ಕೀರ್ತನೆ, ದೇವರನ್ನು ಸ್ತುತಿಸುವಂಥ ಹಾಡು. ಭಜನೆ ಅಂತೀವಲ್ಲ ನಾವು ಕನ್ನಡದಲ್ಲಿ ಅಲ್ವಾ, ಕೀರ್ತನೆಗಳು ಅಂತೀವಲ್ಲ, ಅದು ಹೈಮ್, ಎ ಸಾಂಗ್ ಆಫ್ ಪ್ರೈಸ್ ಟು ಗಾಡ್. ನೆಕ್ಸ್ಟ್ ಎಂಬ್ಲೋಕಿ ಅಂದರೆ ಎ ಟ್ರೀ ಲೈಕ್ ಎ ಮ್ಯಾಂಗೋ ಟ್ರೀ, ಮಾವಿನ ಮರದಂತಹ ಒಂದು ರೀತಿಯ ಮರ, ಎ ಟ್ರೀ ಲೈಕ್ ಎ ಮ್ಯಾಂಗೋ ಟ್ರೀ. ನೆಕ್ಸ್ಟು ರೆವರೆನ್ಸ್ ಅಂದರೆ ರೆಸ್ಪೆಕ್ಟ್ ಅಂದರೆ ಗೌರವ. ನೆಕ್ಸ್ಟ್ ಮೆಡಿಟೇಟ್ ಅಂದರೆ ಟು ಪ್ರೇ ಸೈಲೆಂಟ್ಲಿ, ಧ್ಯಾನಿಸು, ನಿಶಬ್ದವಾಗಿ ಮೌನವಾಗಿ ಕುಳಿತುಕೊಂಡು ಧ್ಯಾನ ಮಾಡೋದನ್ನ ಏನಂತೀವಿ, ಮೆಡಿಟೇಷನ್ ಅಂತೀವಿ, ಮೆಡಿಟೇಟ್. ನೆಕ್ಸ್ಟ್ ಡ್ರಾಫ್ಟ್ಸ್ಮನ್, ಎ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್. ವಿನ್ಯಾಸಗಾರ ಅಂದರೆ ಇವರು ಇಂಜಿನಿಯರ್ ಅಂತೀವಲ್ಲ ನಾವು, ಡಿಸೈನ್ ಪ್ಲ್ಯಾನ್ ಮಾಡೋರು ಅಲ್ವಾ, ವಿನ್ಯಾಸಗಾರ, ಡ್ರಾಫ್ಟ್ಸ್ಮನ್. ನೆಕ್ಸ್ಟ್ ರಿಸೈಟ್ ಅಂದರೆ ಪಠಿಸು ಅಥವಾ ಹಾಡು, ಸಿಂಗ್ ಅಥವಾ ಎ ಪೊಯಮ್ ಆರ್ ಸ್ಟೋರಿ ಫ್ರಮ್ ಮೆಮೊರಿ. ಸಾಮಾನ್ಯವಾಗಿ ಕಂಠಪಾಠ ಮಾಡಿ ಹಾಡ್ತಾರಲ್ಲ, ಅದನ್ನು ಪಠಣ ಅಂತೀವಿ. ಕಂಠಪಾಠ ಸ್ಪರ್ಧೆಯಲ್ಲಿ ಇರೋದ್ರಲ್ಲಿ ನಿಮಗೆ ಇರ್ತಿತ್ತಲ್ವಾ, ರಿಸಿಟೇಷನ್ ಅಂತಿರಲಿಲ್ವ, ರಿಸಿಟೇಷನ್, ರಿಸೈಟ್, ಪಠಿಸು, ಪಠಣ ಮಾಡು ಅಂತ. ಓಕೆ, ಫ್ರಮ್ ಮೆಮೊರಿ. ಓಕೆ, ದೀಸ್ ಆರ್ ಆಲ್ ದ ವರ್ಡ್ಸ್ ಗಿವನ್ ಇನ್ ಗ್ಲಾಸರಿ. ಸೊ ನೌ let's begin the lesson from paragraph 1. ನೋಡ್ಕೋತಾ ಇದ್ದೀರಾ ಯಾವ ಪ್ಯಾರಾ ಈಗ? ಫಸ್ಟ್ ಪ್ಯಾರಾಗ್ರಾಫ್. Let us begin first paragraph. See now, words cannot picture to you the beauty of Shantiniketan. Words cannot picture to you the beauty of Shantiniketan. ಆ ಶಾಂತಿನಿಕೇತನ ಆಶ್ರಮದ ಸೌಂದರ್ಯವನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಪದಗಳು ವರ್ಣಿಸ್ಲಿಕ್ಕಾಗಲ್ಲ. ವರ್ಡ್ಸ್ ಕೆನಾಟ್ ಪಿಕ್ಚರ್. ಇಲ್ಲಿ ಪಿಕ್ಚರ್ ಅಂದರೆ ವರ್ಣನೆ ಅಂತ ತಿಳ್ಕೊಳ್ಳಿ, ವರ್ಣನೆ. ವರ್ಡ್ಸ್ ಕೆನಾಟ್ ಪಿಕ್ಚರ್. ನೋಡಿ, ಪಿಕ್ಚರ್ ಅನ್ನೋದಿಲ್ಲಿ ಕ್ರಿಯಾಪದ ಆಗಿದೆ, ವರ್ಣಿಸು. ಇನ್ನೊಂದೇನೋ ಪಿಕ್ಚರ್ ಅಂದರೆ ಚಿತ್ರ ಅಂತೀವಲ್ವ, ಅದು ನೌನ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಪಿಕ್ಚರ್ ಅನ್ನೋ ವರ್ಬ್ ಆಗಿದೆ, ಕ್ರಿಯಾಪದ ಆಗಿದೆ, ವರ್ಣಿಸು. ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದಿ ಬ್ಯೂಟಿ ಆಫ್ ಶಾಂತಿನಿಕೇತನ್. ಶಾಂತಿನಿಕೇತನ ಸೌಂದರ್ಯವನ್ನು ಆ ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಆಶ್ರಮ ಇದೆ. ಸೊ ಇನ್ ದಟ್ ವೇ ದ ಶಾಂತಿನಿಕೇತನ್ ಆಶ್ರಮ್ ವಾಸ್ very beautiful. We cannot express in words. Next, our own poet and teacher, ನಮ್ಮ ಕವಿ ಮತ್ತು ಗುರು ಆದಂತಹ, whom we call ಗುರುದೇವ, ಅವ್ರನ್ನ ನಾವು ಗುರುದೇವ ಅಂತ ಕರಿತೀವಲ್ಲ, ಅವರು has named it in his song. ಅವರ ಕವಿತೆಯಲ್ಲಿ, ಅವರ ಹಾಡಿನಲ್ಲಿ ಇದನ್ನು ಅವರು ಏನಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ಅಂತ, ಆಶ್ರಮಕ್ಕೆ ಅಂದರೆ ಆ್ಯಸ್ ನೇಮ್ಡ್ ಅಂದರೆ ಹೆಸರಿಟ್ಟಿರೋದು, ಕರೆದಿರೋದು. ಏನಂತ ಕರೆದಿದ್ದಾರೆ? ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಅಂಡರ್ಲೈನ್ ಮಾಡ್ಕೊಳ್ಳಿ ವರ್ಡು ಆಗ ಪ್ರೈಸಸ್ನ.
ಸೊ ಅಂಡರ್ಲೈನ್ ದೋಸ್ ವರ್ಡ್ಸ್. ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂದರೆ ಯಾವುದಿಲ್ಲಿ? ಯಾವುದು? ಶಾಂತಿನಿಕೇತನ್ ಆಶ್ರಮ್. ಶಾಂತಿನಿಕೇತನ್ ಆಶ್ರಮ್ ಈಸ್ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ದಟ್ಸ್ ದ ವೇ the poet Gurudeva, I mean Rabindranath Tagore, called it, named it in his poem, in his song. And it is worthy of the name. ಸುಮ್ಮನೆ ಕರೆದಿದ್ದಾರಾ ಅದನ್ನು? ಸುಮ್ಮನೆ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕರೆದಿದ್ದಾರಾ ಪೊಯೆಟು? ಇಲ್ಲ, ಅದು ನಿಜವಾಗ್ಲೂ ಹಂಗಿದೆ ಅಂತ ಹೇಳ್ತಾರೆ ಅವರು. ಇಟ್ ಈಸ್ ವರ್ತಿ ಅಂದರೆ ತಕ್ಕ ಹಾಗಿದೆ, ಯೋಗ್ಯವಾಗಿದೆ ಅಂತ. ವರ್ತಿ ಅಂದರೆ ಯಾರಾದರೂ ವಸ್ತುಗಳನ್ನ ಪರ್ಚೇಸ್ ಮಾಡುವಾಗ ಈ ಒಂದು ಮೊಬೈಲ್ ತೊಗೊಂಡು ಯಾವುದೋ ಒಂದು ತೊಗೊಂಡು ಸ್ಕೂಟ್ರಿ ತೊಗೊಂಡು ಏನೋ ವರ್ತಿದೆಯಾ ಅಂತಾರೆ. ವರ್ತ್ ಅಂದರೆ ಆ ಬೆಲೆಗೆ ಯೋಗ್ಯವಾಗಿದೆಯಾ ಅದು? ಹಾಂ, ವರ್ತಿದೆ ಅಂತಾರೆ, ಕೊಡ್ಬೋದು ಅಂತಾರೆ. ಸೊ ಅದು ವರ್ತಿ ಅಂದರೆ ಬೆಲೆ ಇದೆ ಅಂತ, ಯೋಗ್ಯವಾಗಿದೆ. So the Gurudeva did not call the ashram simply as it is the darling of our hearts. Really it was like that. The Gurukula, the ashram was really beautiful. That is why Rabindranath Tagore called it as the darling of our hearts. Next. All who have visited the ashram, old and young alike, ಯಾರೆಲ್ಲ ಕಿರಿಯರು ಹಿರಿಯರು ಆಶ್ರಮವನ್ನು ಭೇಟಿ ಮಾಡ್ತಾರೋ ಅವರೆಲ್ಲರೂ ಕೂಡ, ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ್, ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್, ಹಿರಿಯರು ಕಿರಿಯರು ಎಲ್ಲರೂ ಏನಂತಾರೆ? ಹ್ಯಾವ್ ಫೆಲ್ಟ್. ಅವ್ರಿಗೂ ಅದೇ ಫೀಲ್ ಆಗುತ್ತೆ, ಚಿಕ್ಕವ್ರು ಹೋಗಲಿ ದೊಡ್ಡವ್ರು ಹೋಗಲಿ. ಇಫ್ ಎನಿಬಡಿ ಗೋಸ್ ಐದರ್ ಎಲ್ಡರ್ಸ್ ಆರ್ ಯಂಗರ್ಸ್, either elders or youngers, old and young alike, those who have visited the ashram, they felt the same feel. Oh, it is really so beautiful, really it is darling of our hearts ಅಂತ ಅವ್ರು ಕರೀತಾರೆ. ಫೆಲ್ಟ್ ಅವರು ಅಂದ್ಕೊಳ್ತಾರೆ, ಇಟ್ಸ್ ಇನ್ನರ್ ಬ್ಯೂಟಿ, ಅದರ ಆಂತರಿಕ ಸೌಂದರ್ಯ. ಆ ಅಟ್ಮಾಸ್ಫಿಯರ್ಗೆ ಹೋದ ಕೂಡಲೇ ಹಂಗೆ ಫೀಲ್ ಆಗುತ್ತೆ, ಆ ರೀತಿ ಆಶ್ರಮ ಅದು. ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಒಳಗಡೆ ಹೋಗ್ತಾ ಅವರ ಮೇಲೆ ಅದರ ಇನ್ನರ್ ಬ್ಯೂಟಿ, ಅದರ ಆಂತರಿಕ ಸೌಂದರ್ಯ ಅವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಓಕೆ, ಇಟ್ ಇನ್ಫ್ಲುಯೆನ್ಸ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದ ವಿಸಿಟರ್ಸ್. ಓಕೆ, ನೆಕ್ಸ್ಟ್ ಪ್ಯಾರ ಹೋಗೋಣ. ಪ್ಯಾರಾಗ್ರಾಫ್ ನಂಬರ್ ಲೆಟ್ಸ್ ಕಂಟಿನ್ಯೂ ಫ್ರಮ್ ಪ್ಯಾರಾಗ್ರಾಫ್ ನಂಬರ್ 2. ಇಫ್ ಐ ವರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದ ಆಶ್ರಮ್ ವಿತ್ ದಿ ಬಾಯ್ಸ್. ಅವ್ರು ಹೇಳ್ತಾರೆ, ನಾನು ಆಶ್ರಮಕ್ಕೆ ಒಂದು ದಿನ ಭೇಟಿ ಕೊಟ್ಟದ್ದನ್ನು ನಾನು ವರ್ಣಿಸಬೇಕು ಅಂತಂದರೆ, ಹೇಳಬೇಕು ಅಂತಂದರೆ ನೋಡಿ, if I were to describe to you one day in the ashram with the boys, ಅಲ್ಲಿಯ ಆ ಬಾಯ್ಸ್ ಬಾಲಕರ ಜೊತೆ ಕಳೆದಂಥ ಸಮಯವನ್ನು ನಾನು ಹೇಳಬೇಕು ಅಂದರೆ, that would perhaps best bring home to you its inner beauty. If I describe that, definitely it will bring the inner beauty. It will bring joy, it will bring happiness ಅಂತ ಹೇಳ್ತಾರೆ. ಇಟ್ ವುಡ್ ಪರ್ಹ್ಯಾಪ್ಸ್ ಅಂದರೆ ಏನೋ ಯಾವತ್ತು ಹೇಳಿದ್ನಲ್ಲ, ಬಹುಶಃ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು ಇಟ್ಸ್ ಇನ್ನರ್ ಬ್ಯೂಟಿ. ನೀವು ನಿಮ್ಮ ಮನೆಗೆ ಅಲ್ಲಿಯ ಸೌಂದರ್ಯವನ್ನು, ಅಲ್ಲಿಯ ವಾತಾವರಣವನ್ನೇ ನೀವು ಮನೆಗೆ ತಗೊಂಡು ಹೋಗ್ತೀರಿ, ಕಣ್ ತುಂಬ್ಕೊಂಡು ಹೋಗ್ತೀರಿ ಅಂತ. ಯು ಕ್ಯಾನ್ ಬ್ರಿಂಗ್ ಹೋಮ್ ದ ಇನ್ನರ್ ಬ್ಯೂಟಿ ಆಫ್ ದಿ ಆಶ್ರಮ್. In such a way, it was very wonderful, it was very beautiful. Next. Long before sunrise, ನೋಡ್ಕೊಳ್ಳಿ, seen paragraph. Long before sunrise, ಸೂರ್ಯ ಉದಯಿಸುವ ಮುಂಚೆಯೇ, ಬಹಳ ಮುಂಚೆ ಅಂತ. ಪ್ರಾತಃ ಕಾಲ ಅಂತೀವಲ್ಲ ಕನ್ನಡದಲ್ಲಿ,
ಪ್ರಾತಃ ಕಾಲ ಅಲ್ವಾ? ಹಾಂ ಹಾಂ, ಪ್ರಾತಃ ಕಾಲ, ಹಾಂ, ಮಾರ್ನಿಂಗಿಗೆ. ಹಾಂ, ಲಾಂಗ್ ಬಿಫೋರ್ ಸನ್ರೈಸು. ಇಂಗ್ಲೀಷಲ್ಲಿ ಇನ್ನೊಂದು ಪದ ಇದೆ, ಡಾನ್ ಅಂತೀವಿ. ಮುಂಜಾನೆಗೆ ಡಾನ್, DON ಅಲ್ಲ, DAWN, ಡಾನ್ ಅಂತ, ಮುಂಜಾನೆ. ಸೊ ಲಾಂಗ್ ಬಿಫೋರ್ ದಿ ಸನ್ರೈಸ್, ಸೂರ್ಯ ಉದಯಿಸುವ ಮುಂಚೆ ಅಲ್ಲಿ ಯಾರು ಬೇಗ ಹೇಳ್ತಿದ್ರು ಅಂದರೆ, ಹಾಂ, ಲಾಂಗ್ ಬಿಫೋರ್ ಸನ್ರೈಸ್ ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಎಂಬ್ಲೋಕಿ ಗ್ರೋವ್ಸ್. ಆ ಮಾವಿನ ಮರದಂತಹ ತೋಪಿನಲ್ಲಿ ಇರುವ ಹಕ್ಕಿಗಳು ಹೇಗೆ ಎದ್ದೇಳ್ತವೋ, ಹೇಗೆ ಸೌಂಡ್ ಮಾಡ್ತವೋ ಆ ಟೈಮಲ್ಲಿ, ಹಾಗೇ ಅವರ್ ಬಾಯ್ಸ್ ಆರ್ ಅವೇಕ್. ಅಲ್ಲಿಯ ವಿದ್ಯಾರ್ಥಿಗಳು ಅವರು ಕೂಡ ಎಚ್ಚರ ಆಗ್ತಿದ್ರು, ಅವೇಕ್. ಓಕೆ, ಲೈಕ್ ಹೌ ದ ಬರ್ಡ್ಸ್ ಸಿಟ್ಟಿಂಗ್ ಇನ್ ದ ಆನ್ ದ ಎಂಬ್ಲೋಕಿ ಗ್ರೋವ್ಸ್. ಗ್ರೋವ್ಸ್ ಅಂದರೆ ತೋಪು ಅಂತ, ಮರದ ತೋಪು. ಎಂಬ್ಲೋಕಿ ಗ್ರೋವ್ಸ್ ಅವರ್ ಓನ್ ಬಾಯ್ಸ್, ಅವರ್ ಬಾಯ್ಸ್ ಆರ್ ಅವೇಕ್. ಅಲ್ಲಿಯ ವಿದ್ಯಾರ್ಥಿಗಳು, ಹುಡುಗರು ಎಚ್ಚರಗೊಳ್ತಿದ್ರು. ದಿ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಹೂ ಆರ್ ದ ಫಸ್ಟ್ ಟು ರೈಸ್ ಇನ್ ದಟ್ ಆಶ್ರಮ್? ದಿ ಕೋರಿಸ್ಟರ್ಸ್ ಆರ್ ದಿ ಫಸ್ಟ್ ಟು ರೈಸ್ ಇನ್ ದಟ್ ಆಶ್ರಮ್. ಮೊದಲು ಹೇಳ್ತಾ ಇದ್ದವರು ಆ ಮೇಳಗಾರರು, ಆ ಕೀರ್ತನೆಗಳನ್ನ ಹಾಡ್ತಾ ಇದ್ದಂಥ, ಧಾರ್ಮಿಕ ಪಠಣ ಮಾಡ್ತಿದ್ದಂಥ ಆ ಹುಡುಗರು. ದ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್ ಆ್ಯಂಡ್ ದೇ ಗೋ ರೌಂಡ್ ದಿ ಆಶ್ರಮ್. ಸೊ ಆಫ್ಟರ್ ವೇಕಿಂಗ್ ಅಪ್, ಆಫ್ಟರ್ ರೈಸಿಂಗ್, ದೇ ಗೋ ರೌಂಡ್ ದಿ ಆಶ್ರಮ್. ಒಂದು ಆಶ್ರಮದ ಸುತ್ತ ಒಂದು ರೌಂಡ್ ಹೋಗೋರು. ದೆನ್ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹೈಮ್, ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ಬೆಳಗಿನ ದೇವರ ಸ್ತುತಿಯನ್ನು ಹಾಡಿಕೊಂಡು ಅವರು ಹೋಗೋರು. ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟೆನ್ಸ್. ಅವರು ಹಾಡ್ತಾ ಇದ್ದದ್ದನ್ನು ನೀವು ದೂರದಲ್ಲಿ ಕೇಳಿಸ್ಕೋಬೋದಿತ್ತು. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಫ್ರಮ್ ದ ಡಿಸ್ಟೆನ್ಸ್. ಅದರ್ ಸೌಂಡ್ಸ್ ವರ್ ಸೈಲೆಂಟ್, ಅಲ್ವಾ? ಬಿಫೋರ್ ಸನ್ರೈಸ್, ಬೆಳಗಿನ ಮುಂಜಾನೆ ಟೈಮಲ್ಲಿ ಬೇರೆ ಜಾಸ್ತಿ ಶಬ್ದ ಇರುತ್ತಾ? ಇಲ್ಲ ತಾನೆ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಸೊ ಸೈಲೆಂಟ್ at the time of before sunrise. So when the choristers chanting their mantras around, going around the ashram, so you could listen that voice. You can enjoy that. You can listen and enjoy that voice. Next, drawing nearer and nearer. ನಿಮ್ಮನ್ನು ಹತ್ತಿರಕ್ಕೆ ಸೆಳೆಯುತ್ತೆ. ಹಿಂಗೆ ಆಶ್ರಮಕ್ಕೆ ಸುತ್ತ ಹೋಗೋರಲ್ಲ, ಆ ಕಡೆ ಹೋದಾಗ ಫಾರ್ ಅವೇ ಅನಿಸೋದು, ದೂರ ಅನಿಸೋದು. ಅವ್ರು ಒಂದು ರೌಂಡ್ ಹಾಕಿ ಈ ಕಡೆ ಬಂದಾಗ ಆ ಸೌಂಡು ನಿಯರ್ ಅನಿಸೋದು, ಅಲ್ವಾ? ನಿಯರ್, ಫಾರ್. ನೆಕ್ಸ್ಟ್, ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್ ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ. ಸ್ವಲ್ಪ ಹೊತ್ತು ಬರೋದು ಅಷ್ಟೇ, ಆಮೇಲೆ ಅವರು ಆ ಮಂತ್ರ ಹಾಡೋದು ನಿಲ್ಲಿಸಿದ ಮೇಲೆ ಅದು ಹೊಟ್ಟೋಗುತ್ತೆ, ಡೈಸ್ ಅವೇ. ಅಥವಾ ನೀವು ಆಶ್ರಮದಿಂದ ದೂರ ಹೋಗ್ತಾ ಇದ್ದಂಗೆ ದಟ್ ಸೌಂಡ್ ಡೈಸ್ ಅವೇ. ಡೈ ಅಂದರೆ ಇಲ್ಲಿ ಸತ್ತೋಗೋದು ಅಂತ. ಸಾಂಗ್ ಸತ್ತೋಗ್ತಿತ್ತಾ? ಹಾಂ. ಸೊ ದ ವಾಲ್ಯೂಮ್ ಬಿಕಮ್ ಲೋ, ಅಲ್ವಾ? ಕಂಪ್ಲೀಟ್ಲಿ ಸೈಲೆಂಟ್ ವೆನ್ ಯು ಗೋ ಫಾರ್ ಅವೇ ಫ್ರಮ್ ದಿ ಆಶ್ರಮ್. ಆಶ್ರಮ ತುಂಬ ದೂರ ಹೊರಟೋದ್ಮೇಲೆ ನಿಮಗೆ ಆ ಸೌಂಡ್ ನಿಮಗೆ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಅವರು ಏನಂತ ಹೇಳ್ತಾರೆ, ಸೌಂಡ್ ಡೈಸ್ ಅವೇ ಅಂತಾರೆ. ನೆಕ್ಸ್ಟ್, ಆ್ಯಸ್ ದ ಕೊಯಿರ್ ಪಾಸಸ್ ಆನ್ ಟು ಅನದರ್ ಪಾರ್ಟ್ ಆಫ್ ದಿ ಆಶ್ರಮ್. ಆ್ಯಸ್ ದಿ ಕೊಯಿರ್ ಅಂದರೆ ಆ ಸಾಂಗ್ಸ್ ಹಾಡುವಂಥ ಗ್ರೂಪ್ ಇತ್ತಲ್ಲ, ಸಿಂಗಿಂಗ್ ಗ್ರೂಪ್ ಇತ್ತಲ್ಲ, ಅಲ್ವಾ? ಆ ಗ್ರೂಪು ದ ಕೊಯಿರ್ ಪಾಸಸ್ ಆನ್ ಟು ಅನದರ್ ಪಾರ್ಟ್ ಆಫ್ ದಿ ಆಶ್ರಮ್. ಆಶ್ರಮದ ಇನ್ನೊಂದು ಭಾಗಕ್ಕೆ ಅವರು ಹೊರಟೋದಾಗ, and then again it comes nearer and nearer. ಅದು ಮತ್ತೆ ಹತ್ರ ಬರ್ತಿತ್ತು. ದ ಬ್ಯೂಟಿ ಆಫ್ ದಿ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್. ಬೆಳಗಿನ ಜಾವ ಸೈಲೆಂಟ್ ಮಾರ್ನಿಂಗು, ಆ ಏರು ಕೂಡ ಅಷ್ಟು ಜೋರಾಗಿ ಬೀಸಲ್ಲ ಆ ಟೈಮಲ್ಲ. ವಿಂಡ್ ಈಸ್ ಆಲ್ಸೋ ವೆರಿ ಸೈಲೆಂಟ್ ಇನ್ ದಿ ಮಾರ್ನಿಂಗ್.
ಆ ಪ್ರಶಾಂತವಾದ ಮಾರ್ನಿಂಗ್ ಹೇರಲ್ಲಿ ಆ ಸೈಲೆಂಟ್ ಟೈಮಲ್ಲಿ ಆ ಸೌಂಡು, ಅದರ ಬ್ಯೂಟಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್, ಏನೋ ಒಂದು ಖುಷಿ ಅನಿಸೋದು ಆ ಕೇಳಿದ್ರೆ. ಎ ಫೀಲ್ ಆಫ್ ಜಾಯ್, ಎ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆವರೆನ್ಸ್. ಅದನ್ನು ಕೇಳೋದ್ರ ಜೊತೆಗೆ ಆ ಹಾಡಿನ ರೂಪದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಒಂದು ಗೌರವ ಭಾವನೆ ಬಂದುಬಿಡೋದು. ಓಕೆ, ಇಟ್ ಬ್ರಿಂಗ್ಸ್ ಯು ಎ ರೆವರೆನ್ಸ್. ರೆವರೆನ್ಸ್ ಅಂದರೆ ಏನು ಹೇಳಿದೆ? ಗೌರವ, ರೆಸ್ಪೆಕ್ಟ್ ಅಲ್ವಾ? ಭಕ್ತಿ ಭಾವ ಅಂತ ತಿಳ್ಕೊಬೋದು. ವಿಚ್ ಇಟ್ ಬ್ರಿಂಗ್ಸ್, ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದಿ ಸೌಲ್. ಯಾವಾಗ ಆ ಮಾರ್ನಿಂಗ್ ಸೈಲೆಂಟ್ ಏರಲ್ಲಿ ಆ ಸೌಂಡು ಬ್ಯೂಟಿ ಎಲ್ಲ ಕೇಳ್ತಿತ್ತೋ, ಸೆನ್ಸ್ ಆಫ್ ಜಾಯ್ ಸಿಗ್ತಿತ್ತು ನಿಮಗೆ. ಆಮೇಲೆ ನಿಮಗೆ ಅನ್ನೋಯಿಂಗ್ಲಿ ಯು ವಿಲ್ ಹ್ಯಾವ್ ದ ಗ್ರೇಟ್ ರೆಸ್ಪೆಕ್ಟ್ ಅಲ್ವಾ, ಒಂದು ಗೌರವ ಭಾವನೆ ಮೂಡ್ತಿತ್ತೋ. ಅದೆಲ್ಲ ಒಟ್ಟಿಗಾಗಿ ನಿಮ್ಮ ಆತ್ಮಕ್ಕೆ ಏನು ಸೌಲ್ ಅಂದರೆ ಆತ್ಮ. ನಾನು ಹಿಂಗೆ ತೋರಿಸ್ಬಿಟ್ಟೆ. ಸೌಲ್ ಅಂದ್ರೇನು? ಹಾಂ, ನಿಮ್ಮ ಆತ್ಮಕ್ಕೆ ಅದು ಒಂದು ಪೀಸನ್ನು ಕೊಡ್ತಿತ್ತು. ಏನು ಪೀಸ್ ಅಂದರೆ ಒಂದು ಮಟನ್ ಪೀಸಾ? ಹಾಂ, ಶಾಂತಿ, ನೆಮ್ಮದಿಯನ್ನು ಅದು ತಂದು ಕೊಡ್ತಿತ್ತು. ಲೇಟರ್ ಆನ್, ಆಮೇಲೆ ತದನಂತರ, ಲೇಟರ್ ಆನ್, ಬಿಫೋರ್ ದಿ ಸ್ಕೂಲ್ ವರ್ಕ್ ಬಿಗಿನ್ಸ್, ಇನ್ನೇನು ಶಾಲೆ ವರ್ಕು ಪ್ರಾರಂಭ ಆಗಬೇಕು ಅನ್ನೋ ಮುಂಚೆ, ಸ್ಕೂಲ್ ಟೈಮ್ಗಿಂತ ಮುಂಚೆ, ಬಿಫೋರ್ ದಿ ಸ್ಕೂಲ್ ವರ್ಕ್ ಬಿಗಿನ್ಸ್ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದಿ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹೈಮ್. ಓಕೆ, ಸ್ಕೂಲ್ ಪ್ರಾರಂಭ ಆಗೋ ಮುಂಚೆ ನೀವು ಕೂಡ ಪ್ರಾರ್ಥನೆ ಮಾಡ್ತೀರಲ್ವಾ? ಸೊ ಅಲ್ಲಿ ಸ್ಟೂಡೆಂಟ್ಸ್ ಏನು ಮಾಡೋರು ದೇ ವರ್ ಆಲ್ಸೋ ಸ್ಟ್ಯಾಂಡಿಂಗ್ ಅಂಡರ್ ದ ಶೇಡ್ ಆಫ್ ದಿ ಟ್ರೀ, ಮರದ ನೆರಳಲ್ಲಿ ನಿಂತ್ಕೊಂಡು. ಸೊ ದೇ ವರ್ ಸಿಂಗಿಂಗ್ ದೇರ್ ಹೈಮ್ ಅಥವಾ ಹಿಮ್, ದೇ ವರ್ ಸಿಂಗಿಂಗ್ ದೇರ್ ಹಿಮ್. ಅವರು ಕೂಡ ಪ್ರಾರ್ಥನೆಯನ್ನು, ದೇವರನ್ನು ಸ್ತುತಿಸುವಂಥ ಹಾಡನ್ನು ಅವರು ಹಾಡ್ತಿದ್ರು. ಸೊ ದೇ ವರ್ ಆಲ್ಸೋ ಸಿಂಗಿಂಗ್ ಮಾರ್ನಿಂಗ್ ಪ್ರೇಯರ್ ಸಾಂಗ್. ನೆಕ್ಸ್ಟ್ ಪ್ಯಾರಾ ನಂಬರ್ 3 you follow now. See the paragraph number 3. After an interval, ಒಂದು ವಿರಾಮ ಆಯಿತು. ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್. ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಮಾಡ್ತಿದ್ದ? ಆಸನವನ್ನು ಹಾಕ್ತಾ ಇದ್ದ. ಏನು ಆಸನ ಅಂದರೆ ಯೋಗಾಸನ, ವ್ಯಾಯಾಮವನ್ನು ಅಲ್ಲಿ ಮಾಡ್ತಾಯಿದ್ರು, ಯೋಗಾಸನವನ್ನು ಮಾಡ್ತಾಯಿದ್ರು. ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್, ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟು ಒಂದು ಜಮಖಾನ ಹಾಕ್ಕೋತೀವಲ್ಲ ಅಲ್ವಾ, ಆ ಕಾರ್ಪೆಟ್ನ ಹಾಕ್ಕೊಂಡು ಅದ್ರ ಮೇಲೆ ಅವರು ಯೋಗಾಸನವನ್ನು ಮಾಡ್ತಾಯಿದ್ರು. ದೇ ವರ್ ಪ್ರಾಕ್ಟೀಸಿಂಗ್ ಯೋಗಾಸನ ಆನ್ ಎ ಸ್ಕ್ವೇರ್ ಫೀಟ್ ಆಫ್ ಕಾರ್ಪೆಟ್. into the fields and sits down on it to meditate in his own place alone. So they were doing all these yogasana and other exercises in the field, open field, in a large field. After doing that, sitting on the square feet of carpet, they were doing meditation in the morning itself, in the morning time. ನೀವು ಕೂಡ ಪ್ರತಿಯೊಬ್ಬರು, all of you do practice yogasanas daily. That's a very good habit. Okay, let us continue from paragraph 4. Till about 10:30 the work of the school goes on. 10:30 ಸಾಮಾನ್ಯವಾಗಿ ಅಲ್ವಾ? ಟಿಲ್ ಅಬೌಟ್ 10:30 ಅಂದರೆ 10:30. ಹಾಫ್ ಪಾಸ್ಟ್ ಅಂದರೆ ಅರ್ಧ ಹೆಚ್ಚಾಗಿದೆ, ಅರ್ಧ. ಯಾವುದಾದ್ಮೇಲೆ 10, 10:30 ಅಂದರೆ 10:30 ಅಂತ. ಆಲ್ಮೋಸ್ಟ್ ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದಿ ಸ್ಕೂಲ್ ಗೋಸ್ ಆನ್. ನಿಮಗೂ ಡೈಲಿ ಯೂಶ್ವಲ್ ಕ್ಲಾಸಸ್ ಇದ್ದಾಗ, ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಏನೋ ಪ್ರೇಯರ್ ಎಲ್ಲ ಆಗಿ
ನೀವು ಕ್ಲಾಸ್ ರೂಮ್ ಒಳಗೆ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ 10:15 10:30 ಆಗಿರೋದಲ್ಲ, ಹೌದಾ? ಸೊ ಇನ್ ದ ಸೇಮ್ ವೇ, ಇನ್ ದ ಸೇಮ್ ಟೈಮಿಂಗ್ಸ್ ದ ಕ್ಲಾಸಸ್ were beginning even in the ashram till about 10:30. The work of the school goes on. ಶಾಲೆಯ ಕೆಲಸ ಅಂದರೆ ತರಗತಿಗಳು ಪ್ರಾರಂಭ ಆಗ್ತಿದ್ದೋ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಅವ್ರು ಹೇಳ್ತಾರೆ ನೋಡಿ, C.F. Andrews says, in the ashram there were no class rooms. ತರಗತಿ ಕೋಣೆಗಳಿರಲಿಲ್ಲ ಅಲ್ಲಿ ಅಂತಾರವ್ರು. There were no classrooms. The boys sit with their teachers. ಟೀಚರ್ಸ್ ಜೊತೆ the boys were sitting there. ಹೆಣ್ಮಕ್ಳು ಬೇಜಾರು ಮಾಡ್ಕೊಬೇಡಿ, ಇದೇನು ಬಾಯ್ಸ್ ಅಂತ ಕೊಟ್ಟವರಲ್ಲ ಇಲ್ಲಿ. ಹೆಣ್ಮಕ್ಳಿಗೆ ಅಲ್ಲಿ ಅವಕಾಶ ಇರಲಿಲ್ವಲ್ಲ. ಹಾಂ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಓದುವ ಹಕ್ಕು, ಓದುವ ಅವಕಾಶ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬಾಯ್ಸ್ ಮಾತ್ರ ಇದ್ದರು. The boys sit with their teachers in the open air. The boys were sitting with their teachers in the open air, open field ಅಲ್ಲಿ, under the tree, sitting under a tree. ಮರದ ಕೆಳಗಡೆ ಎಲ್ಲ ಒಂದು ಕಡೆ ಅವ್ರು ಕೂತ್ಕೊಂಡು ಟೀಚರ್ಸ್ ಜೊತೆ ಕುಳಿತುಕೊಳ್ತಿದ್ರು. There are no larger classes. ಇಷ್ಟು ಸಿಕ್ಕಾಬಟ್ಟೆ ಮಕ್ಕಳಿರಲಿಲ್ಲ. ದೇರ್ ವರ್ ನೋ ಬಿಗ್ ಕ್ಲಾಸಸ್. ದೊಡ್ಡ ತರಗತಿಗಳು, ಹೆಚ್ಚು ವಿದ್ಯಾರ್ಥಿಗಳಿರುವ ತರಗತಿಗಳು ಇರಲಿಲ್ಲ. ದೇರ್ ವರ್ ನೋ ಲಾರ್ಜರ್ ಕ್ಲಾಸಸ್. ಆ್ಯಂಡ್ ದೆನ್ ಎ ಗ್ರೂಪ್ ಆಫ್ 8 or 10 ಬಾಯ್ಸ್. ಎಷ್ಟು ಜನ ಒಂದೊಂದು ಗ್ರೂಪಲ್ಲಿ ಇರ್ತಿದ್ರು? 8 or 10 ಬಾಯ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸ್ ಅಂತ ಅಂದರೆ 8 or 10 ಬಾಯ್ಸ್ ಅಷ್ಟೆ. ಓನ್ಲಿ ವಿ ಕುಡ್ ಸಿ ದೇರ್ 8 to 10 ಬಾಯ್ಸ್ ಇನ್ ಈಚ್ ಗ್ರೂಪ್, ಇನ್ ಈಚ್ ಕ್ಲಾಸ್. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದಿ ಟೀಚರ್. ಶಿಕ್ಷಕರ ಸುತ್ತ ಕೂತ್ಕೊಳ್ಳೋರು, ಸೀಟೆಡ್ ರೌಂಡ್ ದಿ ಟೀಚರ್, ಆಸ್ಕಿಂಗ್ ಹಿಮ್ ಕ್ವೆಶ್ಚನ್. ಕೂತ್ಕೊಂಡವ್ರು ಏನು ಮಾಡೋರು? ಪ್ರಶ್ನೆಗಳನ್ನ ಕೇಳ್ತಿದ್ರು. ಆಸ್ಕಿಂಗ್ ಹಿಮ್ ಕ್ವೆಶ್ಚನ್ಸ್. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಅತಿ ಕಡಿಮೆ ಪುಸ್ತಕಗಳನ್ನು ಅಲ್ಲಿ ಬಳಸ್ತಾಯಿದ್ರು. ದೇರ್ ವರ್ ನೋ ಮ್ಯಾಕ್ಸಿಮಮ್ ಬುಕ್ಸ್, ದೇರ್ ವರ್ ನೋ ಮೋರ್ ಬುಕ್ಸ್. ದೇ ವರ್ ಯೂಸಿಂಗ್ ಓನ್ಲಿ ಲಿಮಿಟೆಡ್ ಬುಕ್ಸ್. Only few books were given to the students in that ashram. How you are bringing the books in a bag full? This was not in such a way. It was not there. Okay? Nodkoli. Listen. There are no larger classes. A group of 8 or 10 boys are seated around the teacher, asking him questions. Very few books are used. A greater part is carried on through conversation. ನೋಡಿ, ಗುರು ಶಿಷ್ಯರ ನಡುವಿನ ಸಂಭಾಷಣೆ ಇತ್ತಲ್ಲ, ಅದೇ ಮೇಯ್ನು. ಬುಕ್ಸು ಕಡಿಮೆ, ಅಲ್ಲಿ ಬುಕ್ಸ್ ಆರ್ ವೆರಿ ಲೆಸ್. ಸಂಭಾಷಣೆ ಮೂಲಕ ಅಲ್ಲಿ ಪಾಠ ಪ್ರವಚನ ನಡೀತಾ ಇತ್ತು. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಅಂದರೆ ಯಾವುದ್ರ ಮೂಲಕ ನಡೀತಾ ಇತ್ತು ಅಂದರೆ ಕಾನ್ವರ್ಸೇಷನ್. ಬರ್ಕೊಳ್ಳಿ ಅಲ್ಲಿ, ಕಾನ್ವರ್ಸೇಷನ್ ಅಂದರೆ ಏನು? ಸಂಭಾಷಣೆ. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ವಿದ್ಯಾರ್ಥಿಗಳು ಎಲ್ಲರೂ ಮುಕ್ತವಾಗಿ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇದ್ದಿದ್ದರಿಂದ ವಿದ್ಯಾರ್ಥಿಗಳು ಬೇಗ ಬಾಯಿ ಬಿಟ್ಬಿಡೋರು ಅಂದರೆ ಏನು ಅಂದರೆ ಧೈರ್ಯವಾಗಿ ಅವರು ಕೂಡ ಮಾತಾಡೋದನ್ನ ಕಲ್ತ್ಕೊಳ್ಳೋರು. ಗುರುಗಳ ಹತ್ರ ತಮ್ಮ ಡೌಟ್ಸನ್ನು ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಯಾರೋ ಒಂದಿಬ್ಬರು ಕೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಕೇಳ್ತಿರಲಿಲ್ಲ. ಅವ್ರಿಗೆ ಅನಿಸಿದ ಡೌಟ್ಸನ್ನು ಅವರು ಕೇಳಿ ಕ್ಲಾರಿಫೈ ಮಾಡ್ಕೊಳ್ತಿದ್ರು. ಆಲ್ ದ ಸ್ಟೂಡೆಂಟ್ಸ್ ವರ್ ಏಬಲ್ ಟು ಗೆಟ್ ಕ್ಲಾರಿಫಿಕೇಷನ್ ಫಾರ್ ದೇರ್ ಡೌಟ್ಸ್ ಫ್ರಮ್ ದೇರ್ ಗುರೂಸ್. ಸೊ
So this is the very different way of teaching and learning process we could see in the ashram. That is what the author C.F. Andrews very beautifully described the beauty of the ashram and the method of teaching and learning of the ashram. Next, the boys soon ಅಂದರೆ ಬೇಗ learn to open out ಅಂದರೆ ಮನಸ್ಸು ಬಿಚ್ಚಿ ಮಾತಾಡೋರು. ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್, ತಮಗೇನೇನು ಕಠಿಣ ಪರಿಸ್ಥಿತಿ ಅನಿಸೋದು, ಪ್ರಾಬ್ಲಮ್ಸ್ ಅನಿಸೋದು ಅದನ್ನ ಸಾಲ್ವ್ ಮಾಡ್ಕೊಳ್ಳೋರು. ಆಲ್ ದೇರ್ ಡಿಫಿಕಲ್ಟೀಸ್ ಟು ದ ಟೀಚರ್ಸ್ ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್. ಟೀಚರ್ಸು ಕೂಡ ಅಷ್ಟೇ ತುಂಬ ಕೀನ್ ಇಂಟ್ರೆಸ್ಟಿಂದ, ತುಂಬ ಗಮನ ಹರಿಸಿ ಆಸಕ್ತಿಯಿಂದ ಅದನ್ನು ಸಾಲ್ವ್ ಮಾಡೋರು, ಅವ್ರಿಗೆ ತಿಳುವಳಿಕೆ ಹೇಳೋರು. ದ ಟೀಚರ್ಸ್ ವರ್ ಏಬಲ್ ಟು clarify their doubts, giving very good answers to the questions of the students in the ashram. Next, questions and answers. Such living education can never be dull. ಈ ರೀತಿ ಲವಲವಿಕೆ ಇರುವಂಥ ಒಂದು ಶಿಕ್ಷಣ ಯಾವತ್ತೂ ಡಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವಂತ ಶಿಕ್ಷಣ, ಲಿವಿಂಗ್ ಎಜುಕೇಷನ್, ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಈಗ ಬಾಕ್ಸ್ ಕ್ವೆಶನ್ಸ್ ನೋಡ್ರಪ್ಪ ಮಕ್ಕಳ, ನೀವು ಹೋಮ್ವರ್ಕಿಗೆ ಬರೀಬೇಕು. ನನಗೆ ಹೋಮ್ವರ್ಕಿಗೆ ಇದನ್ನು ಆನ್ಸರ್ ಮಾಡಿ ನನಗೆ ಕಳಿಸ್ಕೊಡಿ ಅಥವಾ ಇಲ್ಲಿ ಬಂದಾಗ ತೋರಿಸಿ. C1, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಫಾಲೋಯಿಂಗ್ ಕ್ವೆಶನ್ಸ್ಗೆ ಆನ್ಸರ್ ಮಾಡಿ ಮತ್ತು ನಿಮ್ಮ ರೆಸ್ಪಾನ್ಸ್, ನಿಮ್ಮ ಒಪಿನಿಯನನ್ನು ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಕ್ವೆಶನ್ ನಂಬರ್ 1, ಈಗ ನೀವೇ ಅದರ ಅರ್ಥ ಹೇಳಬೇಕು. ಯು ಟ್ರೈ ಟು ಗಿವ್ ಆನ್ಸರ್, ಟ್ರೈ ಟು ಗಿವ್ ದ ಮೀನಿಂಗ್ ಆಫ್ ದಿ ಕ್ವೆಶನ್ ಫಸ್ಟ್, ದೆನ್ ಆನ್ಸರ್. ಓಕೆ, ಆರ್ ಯು ರೆಡಿ? ಫಸ್ಟ್ ಒನ್, ಹೂ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ್. ಫಸ್ಟ್ ಪ್ರಶ್ನೆ ಅರ್ಥ ಹೇಳಬೇಕು, ಮೀನಿಂಗ್ ಹೇಳಬೇಕು. ಹೂ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ್. ಹೂ ಅಂದ್ರೇನು? ಶಾಂತಿನಿಕೇತನ್ ಎಂದು ಯಾರು ಹೆಸರಿಟ್ಟರು ಶಾಲೆಗೆ? ಹೂ ಅಂತ ಇದೆಯಲ್ಲ ಅಲ್ಲಿ. ಹಾಂ, ಹೂ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ್. ಆನ್ಸರ್ Rabindranath Tagore named the school as Shantiniketan. Okay? Shall we go to next? Yes, sir. When does the day in Shantiniketan begin? When does the day in Shantiniketan begin? ಯಾವಾಗ ಶಾಲೆಯ ದಿನ ಪ್ರಾರಂಭ ಆಗ್ತಿತ್ತು ಅಂದರೆ ಪ್ರಾರಂಭದ ಟೈಮ್ ಏನು ಅಂತ, ಯಾವುದು ಅಂತ. ವಿಚ್ ವಾಸ್ ದ ಬಿಗಿನಿಂಗ್ ಟೈಮ್ ಆಫ್ ದಿ ಆಶ್ರಮ್ ಅಂತ. ವಾಟ್ಸ್ ದ ಆನ್ಸರ್? ಹಾಂ, ಲಾಂಗ್ ಬಿಫೋರ್ ಸನ್ರೈಸ್ ಅಥವಾ ಲಾಂಗ್ ಬಿಫೋರ್ ದಿ ಶಾಂತ್ ಓಕೆ. ಹಾಂ, ಬಿಫೋರ್ ಸನ್ರೈಸ್ ದ ಡೇ ಆಫ್ ದಿ ಶಾಂತಿನಿಕೇತನ್, okay, was beginning. Next, question number 3. Question number 3, what is termed by Gurudeva as the darling of our hearts? What is termed by Gurudeva as the darling of our hearts? Darling of our hearts ಅಂತ ಗುರುದೇವ ಯಾವುದನ್ನು ಕರೆದಿದ್ದಾರೆ ಅಂತ. ಏನನ್ನ ಶಾಂತಿನಿಕೇತನ್ ಅಥವಾ ದಿ ಆಶ್ರಮ್. ದಿ ಆಶ್ರಮ್ ಶಾಂತಿನಿಕೇತನ್ ವಾಸ್ ಟರ್ಮ್ಡ್ ಬೈ ಗುರುದೇವ ಆಸ್ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್. ನೆಕ್ಸ್ಟ್, ವಿಚ್ ಫ್ರೇಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ 1 ಮೀನ್ಸ್ ಬೋತ್ ದಿ ಓಲ್ಡ್ ಆ್ಯಂಡ್ ದಿ ಯಂಗ್ ಪೀಪಲ್. ಬೋತ್ ದಿ ಓಲ್ಡ್ ಆ್ಯಂಡ್ ಯಂಗ್ ಪೀಪಲ್ ಅಂತ ಹೇಳೋದಕ್ಕೆ ಆ ಪ್ಯಾರಾಗ್ರಾಫ್ 1ನಲ್ಲಿ ಯಾವ ಪದಗಳನ್ನು ಬಳಸಿದ್ದಾರೆ?
praise all who have visited me used in paragraph to mean both the old and young alike. Like the young people. All who have visited ಅಲ್ವಾ Who have visited ಆಮೇಲೆ is used in paragraph to mean ಓ ಎಲ್ಲ ಹಿರಿಯವರು ಕಿರಿಯವರು ಅನ್ನೋದಕ್ಕೆ ಅಲ್ಲಿ ಆಲ್ ಹೂ ಹ್ಯಾವ್ ವಿಸಿಟೆಡ್ ಅನ್ನೋ ಪ್ರೇಸ್ ಅಂದರೆ ಪದಗಳ ಗುಂಪು ಅಂತ, ಗ್ರೂಪ್ ಆಫ್ ವರ್ಡ್ಸ್ ಅಂತ. ಆ ಪ್ರೇಸಸ್ಸನ್ನು ಅಲ್ಲಿ ಬಳಸಿದ್ದಾರೆ. ನೆಕ್ಸ್ಟು 5th ಒನ್, ದಿ ಬಾಯ್ಸ್ ಇನ್ ಶಾಂತಿನಿಕೇತನ್ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಆ ಬಾಯ್ಸ್, ಶಾಂತಿನಿಕೇತನ್ ಬಾಯ್ಸು ಅರ್ಲಿಯಾಗಿ ಎದ್ದೇಳ್ತಿದ್ರು ಬೇಗ. ಹೂ ಎಲ್ಸ್ ಆರ್ ದಿ ಅರ್ಲಿ ರೈಸರ್ಸ್? ಹಾಂ, ಅರ್ಲಿ ರೈಸರ್ಸ್ ಯಾರಲ್ಲಿ? ಫಾರೆಸ್ಟರ್. Yeah, the choristers were the early risers in the ashram. Now let us continue from the paragraph number 5. When the morning work is over, ಈಗ ಮಾರ್ನಿಂಗ್ ಕ್ಲಾಸು ಅಪ್ ಟು 12 o'clock ಏನೋ ಇರುತ್ತೆ, ಅದು ಮುಗೀತು. ಓಕೆ, ವೆನ್ ದ ಮಾರ್ನಿಂಗ್ ಕ್ಲಾಸಸ್ ಆರ್ ಓವರ್, ದ ಬಾಯ್ಸ್ ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್. ನೋಡಿ ಎಂಥ ವ್ಯವಸ್ಥೆ ಇತ್ತು ಅಂದ್ರಲ್ಲಿ. ಮಾರ್ನಿಂಗ್ ಕ್ಲಾಸಸ್ಗಳು ಮುಗಿದ ಮೇಲೆ, ಅದು ರೆಸಿಡೆನ್ಷಿಯಲ್ ಅಲ್ವಾ, ವಸತಿ, ಅಲ್ಲೇ ಆಲ್ಟ್ ಆಗುವಂಥದ್ದಲ್ವ ಮಕ್ಕಳು, ಅಲ್ಲೇ ಇರುವಂಥದ್ದು ವಾಸ್ತವ್ಯ ಅಲ್ಲೇ. ಆಫ್ಟರ್ ಕ್ಲಾಸಸ್ ದೇ ಗೋ ಟು ದೇರ್ ಬಾತ್, ಅವರು ಸ್ನಾನ ಮಾಡೋಕ್ಕೆ ಹೋಗೋರಂತೆ. ಆಫ್ಟರ್ ಮಾರ್ನಿಂಗ್ ಕ್ಲಾಸಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಮಾರ್ನಿಂಗ್ ಬಾತ್ ಆ್ಯಂಡ್ ಗೋ ಟು ದೇರ್ ಮೀಲ್. ಆಫ್ಟರ್ ಬಾತಿಂಗ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೇರ್ ಮೀಲ್. ಮೀಲ್ ಅಂದರೆ ಊಟ. ಆಮೇಲೆ ಅಬೌಟ್ 2 o'clock, ಸರಿ ಸುಮಾರು ಮಧ್ಯಾಹ್ನ 2 ಗಂಟೆಗೆ, ಅಬೌಟ್ 2 o'clock ಇನ್ ದಿ ಆಫ್ಟರ್ನೂನ್ ದಿ ಕ್ಲಾಸಸ್ ಬಿಗಿನ್ ಅಗೈನ್. ತರಗತಿಗಳು ಮತ್ತೆ ಆರಂಭ ಆಗ್ತಿದ್ದೋ. ದ ಕ್ಲಾಸಸ್ ಬಿಗಿನ್ ಅಗೈನ್, ಪುನಃ. ಬಟ್ ಅಟ್ ದಿಸ್ ಟೈಮ್, ಆದರೆ ಈಗ ತರಗತಿಗಳು ಅಬೌಟ್ 2 o'clockಗೆ ಪ್ರಾರಂಭ ಆದಮೇಲೆ, ಈ ಸಮಯದಲ್ಲಿ, ಈ ವೇಳೆಯಲ್ಲಿ, ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಫ್ಲಿ, ಅಲ್ಲಿ ಮುಖ್ಯವಾದ ಕೆಲಸ ಏನಪ್ಪ? ಚೀಫ್ ವರ್ಕ್. ಚೀಫ್ಲಿ ವರ್ಕ್ ಯಾವುದಪ್ಪ ಅಂದರೆ, ಚೀಫ್ಲಿ ಅಂದರೆ ಮುಖ್ಯವಾದದ್ದು ಅಂತ. ಚೀಪ್ ಅಲ್ಲ. ಚೀಪ್ ಅಂದರೆ ತುಂಬ ಚೀಪ್ ರೇಟ್ ಅಂತೀವಿ, ಅಂದರೆ ಕಡಿಮೆ ದರ. ಚೀಪ್ ಅಂದರೆ ಕಡಿಮೆ ದರದ್ದು ಅಂತ. ಚೀಫ್ ಅಂದರೆ ಮುಖ್ಯವಾದದ್ದು. ಸಿ ಎಮ್ ಅಂತೀವಲ್ಲ, ಚೀಫ್ ಮಿನಿಸ್ಟರ್, ಮುಖ್ಯ, ಚೀಫ್. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೀವಿ. ಓಕೆ, CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೀವಿ. ಸೊ ಇಲ್ಲಿ ಚೀಫ್ ವರ್ಕ್ ಏನಪ್ಪ ಅಂದರೆ, ವಿತ್ ದಿ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದಿ ಮೈಂಡ್. ಕೈಗೆ ಮತ್ತು ಬುದ್ಧಿಗೆ ಕೆಲಸ ಇರುವಂಥ ತರಗತಿಗಳು ಅವಾಗಿರ್ತಿದ್ದೋ ಮಧ್ಯಾಹ್ನ 2 ಗಂಟೆ ಟೈಮಲ್ಲಿ. ಚೀಫ್ಲಿ ವಿತ್ ದಿ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದಿ ಮೈಂಡ್. ಹ್ಯಾಂಡ್ ವರ್ಕ್ ಈಸ್ ಪ್ರಾಕ್ಟೀಸ್ಡ್. ಕೈಗೆ ಒಂದಷ್ಟು ಭಾಳ ಕೆಲಸವನ್ನು ಅವರು ಕೊಡ್ತಾಯಿದ್ರು. ಹ್ಯಾಂಡ್ ವರ್ಕ್, ಹ್ಯಾಂಡಿ ವರ್ಕ್, ಅಂದರೆ ಕೈಮಗ್ಗ, ಕರಕುಶಲ ವಸ್ತುಗಳು ಅಂದ್ಕೊಳ್ಳೋಣ ನಾವು. ಹ್ಯಾಂಡಿ ವರ್ಕನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡಿಸೋರು. ಏನೋ ಇದು ನೂಲುವುದು, ನೇಯುವುದು ಅಲ್ವಾ, ಸ್ಪಿನ್ನಿಂಗ್ ಆ್ಯಂಡ್ ಯಾನಿಂಗ್ ಅಲ್ವಾ. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್ ಆ್ಯಂಡ್ ದಿ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಸೊ ದ ಮೇನ್ ವರ್ಕ್ ವಾಸ್ ಗಿವನ್, ದ ಮೇನ್ ಕ್ಲಾಸಸ್ ವರ್ giving to the students as per their natural taste, natural talent of the students. ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕವಾಗಿ ಯಾವ್ಯಾವ ಟೇಸ್ಟು, ಯಾವ್ಯಾವ ಟ್ಯಾಲೆಂಟ್ ಇದೆಯೋ ಆ ಟ್ಯಾಲೆಂಟ್ ತಕ್ಕನಾಗಿ ಅಲ್ಲಿ ಅವರು ವರ್ಕನ್ನು ಕೊಡ್ತಾಯಿದ್ರು. ಆ ತರಗತಿಗಳು ಇರ್ತಿದ್ದು. ಓಕೆ, ನ್ಯಾಚುರಲಿ ವಿತ್ ದ ಟೇಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದ ಹ್ಯಾಂಡಿ ವರ್ಕ್ ವಾಸ್ ಗಿವನ್ ಟು ದಿ ಬಾಯ್ಸ್ ಇನ್ ದಟ್ ಆಶ್ರಮ್. ನಾವು ಸಮ್ ಪ್ರಿಫರ್ ಕಾರ್ಪೆಂಟ್ರಿ. ನಾನು ಹೇಳಿದ್ನಲ್ಲ, ಆ ಸ್ಟೂಡೆಂಟ್ಸಲ್ಲಿ ನ್ಯಾಚುರಲ್ ಟೇಸ್ಟ್ ಒಬ್ಬೊಬ್ಬರಿಗೆ ಏನಿರುತ್ತೆ ಅದ್ರ ಪ್ರಕಾರ ವರ್ಕ್ ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್, ಯೋಗನಿಗೆ
ಓದೋದು ಬರೆಯೋದು ಜಾಸ್ತಿ ಅವನು ಕಷ್ಟ ಅಂತಿಲ್ಲ. ಈಗ ಕಷ್ಟಪಟ್ಟು ಕಲಿತಾ ಇದ್ದಾನೆ, ಬರುತ್ತೆ ಅವನಿಗೂ. ಅದು ಜೀವನಕ್ಕೆ ತುಂಬ ಅಗತ್ಯವಾಗಿ ಬೇಕೇ ಬೇಕು ಇವತ್ತು. ಇಂಗ್ಲೀಷು, ಕನ್ನಡ, ಗಣಿತ, ಲೆಕ್ಕ ಮಾಡೋಕ್ಕೆ, ಅಥವಾ ನಮ್ಗೆ ಯಾರು ಬೇರೆಯವ್ರು ಮೋಸ ಮಾಡಬಾರ್ದು ಅಂದರೆ ಅಷ್ಟು ನಾಲೆಡ್ಜ್ ಆದರೂ ತಿಳ್ಕೊಂಡಿರ್ಬೇಕಲ್ಲ, ಮಿನಿಮಮ್ ಎಜುಕೇಷನ್ ಬೇಕಲ್ಲ. ಕಲಿತಾ ಇದ್ದಾನೆ, ಇರಲಿ. ಆಮೇಲೆ ಈಗ ಅವನಿಗೆ ಎಲೆಕ್ಟ್ರಿಸಿಟಿ ವೈರಿಂಗ್ ಮಾಡುವಂಥದ್ದು, ಕನೆಕ್ಷನ್ಸು, ಕಂಪ್ಯೂಟ್ರದ್ದು ಆಪ್ರೇಟಿಂಗು ಅದು ಸ್ವಲ್ಪ ಬರುತ್ತೆ ಅವನಿಗೆ ಅಲ್ವಾ. ಅಂಥ ವಿದ್ಯಾರ್ಥಿಗಳು ಅಂಥದ್ದೇ ಕ್ಲಾಸನ್ನು ಕೊಡೋರು, ಅಂಥದ್ದೇ ವರ್ಕನ್ನು ಕೊಡೋರು. ಕೆಲವರಿಗೆ ಪಾಟರಿ ಮೇಕಿಂಗ್, ಮಡಿಕೆ ಮಾಡೋದು ಚೆನ್ನಾಗಿ ಬರ್ತಿತ್ತು. ದಟ್ ಕೈಂಡ್ ಆಫ್ ವರ್ಕ್ ವಾಸ್ ಗಿವನ್ ಟು ದಟ್ಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಯ್ಸ್. ಆ ವಿದ್ಯಾರ್ಥಿಗಳು ಅಂಥದ್ದೇ ವರ್ಕನ್ನು ಕೊಡ್ತಿದ್ರು. ಸಮ್ ಪ್ರಿಫರ್ ಕಾರ್ಪೆಂಟ್ರಿ, ಕೆಲವರು ಕಾರ್ಪೆಂಟ್ರಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಅದರ್ಸ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್, ಇಂಥವ್ರು ಇವಾಗನಂಥವ್ರು ಮೆಕ್ಯಾನಿಕಲ್ ವರ್ಕನ್ನು ಅವರು ಪ್ರಿಫರೆನ್ಸ್ ಕೊಡ್ತಿದ್ರು. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್, ಕೆಲವರು ನೂಲುವುದು ಮತ್ತು ನೇಯುವ ಕೆಲಸವನ್ನು ಮಾಡ್ತಾರೆ. ಬಟ್ಟೆ, ಕ್ಲಾತಿಂಗ್ ಆಗ್ಬೋದು, ಓಕೆ, ಮಗ್ಗದ ಸಾಹೇಬ ಪಾಠ ಇದೆಯಲ್ಲ ಏಯ್ತಲ್ಲಿ, ಹಾಂ ಹೌದು. ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್, ನೂಲುವುದು ಮತ್ತು ನೇಯುವುದು. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮೆನ್, ಇನ್ನು ಕೆಲವರು ಭಾಳ ಸ್ಕಿಲ್ ಇರುವಂಥ ಡಿಸೈನರ್ಸ್ ಆಗಿರ್ತಿದ್ರು. ಫ್ಯಾಷನ್ ಡಿಸೈನರ್ ಥರ ಒಂದು ಮನೆ ಕಟ್ಟಬೇಕು, ಯಾವ ಥರ ಡಿಸೈನ್ ಮಾಡೋದು, ಯಾವ್ಯಾವ್ದು ಎಲ್ಲೆಲ್ಲಿಗೆ ಬರಬೇಕು, ಈ ಥರ ಡಿಸೈನಿಂಗ್ ವರ್ಕನ್ನು ಮಾಡೋರು. ನೆಕ್ಸ್ಟು ಇನ್ನು ಕೆಲವರು ಪೇಂಟರ್ಸ್, ಕೆಲವು ಚಿತ್ರಕಲೆಗಾರರು ಪೇಂಟಿಂಗ್ ವರ್ಕನ್ನು ಇಷ್ಟಪಡ್ತಿದ್ರು. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್, ಇನ್ನು ಕೆಲವರು ಸಂಗೀತ ಇಷ್ಟಪಡೋರಿಗೆ ಸಂಗೀತ. ದೋಸ್ ಹೂ ಲೈಕ್ ಮ್ಯೂಸಿಕ್, ದೇ ವರ್ ಗಿವನ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸಮ್ ಒನ್ ಲೈಕ್ playing harmonium. Some prefer to play flute, and some prefer to play tabla. So like this, which music instrument they were liking to play, such kind of music instruments were given to those boys. So totally the afternoon classes were very essential and very good for the children, according to their talent, according to their natural taste. That is why the students were liking the education system very much in that ashram. Next para 6th, there is very little book work in the afternoon. ಪುಸ್ತಕದ ಕೆಲಸ ಕಡಿಮೆ ಮಧ್ಯಾಹ್ನದ ನಂತರ. ಆಫ್ಟರ್ನೂನ್ ಕ್ಲಾಸಸ್ಸಲ್ಲಿ ಬುಕ್ ವರ್ಕ್ ಈಸ್ ವೆರಿ ಲೆಸ್. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock. 4 ಗಂಟೆಗೆ ಶಾಲೆ ಮುಗಿದವು. ನಿಮಗೂ ಆಲ್ಮೋಸ್ಟ್ ಸೇಮು, 4-4:15 ಅಲ್ವಾ? ದ ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock, and then there is a rush to get first into the great open fields for football. After the classes, by 4 o'clock, all the students were rushing to the fields for playing football. ಫುಟ್ಬಾಲ್ ಆಡೋದಕ್ಕೆ ಅಂತ ಓಡೋರು ಮಕ್ಕಳುಗಳು. They were liking it very much. Our Shantiniketan boys are famous everywhere for their sports and games. ಎಲ್ಲಿ ನೋಡಿದ್ರು ಶಾಂತಿನಿಕೇತನ್ ಬಾಯ್ಸ್ ಫೇಮಸ್, ಅಷ್ಟರ ಮಟ್ಟಿಗೆ ಅವರು ತಯಾರಾಗಿದ್ರು. ಓಕೆ, ದೇ ವರ್ ವೆರಿ ಫೇಮಸ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಎವ್ರಿವೇರ್. ಲೆಟ್ಸ್ ಕಂಟಿನ್ಯೂ ದ ಪ್ಯಾರಾಗ್ರಾಫ್ 7. ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್, ಸಂಜೆ ಇನ್ನೇನು ಮುಗಿಸ್ಬಿಡ್ತೀನಿ ಅದ, ಸಂಜೆ ಸೂರ್ಯಾಸ್ತ. ಸನ್ಸೆಟ್ ಅಂದರೆ ಸೂರ್ಯ ಉದಯಿಸೋದಕ್ಕೆ ಏನಂತೀವಿ? ಸನ್ರೈಸ್. ಕಾಫಿ ಪೌಡ್ರ್ ಇದೆಯಲ್ಲ ಅಲ್ಲ, ಹಾಂ, ಸನ್ರೈಸ್ ಸೂರ್ಯೋದಯ. ಸೂರ್ಯ ಮುಳುಗೋದಕ್ಕೆ ಸನ್ಸೆಟ್. ಅಟ್ ಸನ್ಸೆಟ್, ಸೂರ್ಯಾಸ್ತದ ಸಮಯದಲ್ಲಿ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್. ಸೂರ್ಯಾಸ್ತ ಆಯಿತು, ಫುಟ್ಬಾಲೆಲ್ಲ ಆಡ್ತಿರಲ್ಲ, ಪ್ಲೇಗ್ರೌಂಡಲ್ಲಿ ಆಡ್ತಿರಲ್ಲ ಮಕ್ಕಳು. ಆಲ್ ದ ಸ್ಟೂಡೆಂಟ್ಸ್ ವರ್ ಪ್ಲೇಯಿಂಗ್ football in the field.
So after sunset, all were coming back from the sports field. They return from the fields and sit down once more for a short time to meditate in silence. ಆಟ ಮುಗಿಸಿ ವಾಪಸ್ ಬಂದು ದೇ ಕೇಮ್, ದೇ ರಿಟರ್ನ್ ಆ್ಯಂಡ್ ದೇ ಸಿಟ್ ಸೈಲೆಂಟ್ಲಿ ಫಾರ್ ಎ ಶಾರ್ಟ್ ಟೈಮ್. ದೇ ಒನ್ಸ್ ಅಗೇನ್ ಫಾರ್ ಮೆಡಿಟೇಷನ್. ದೇ ವರ್ ಡೂಯಿಂಗ್ ಮೆಡಿಟೇಷನ್. ಇಡೀ ದಿನ ಫುಲ್ಲು ಆ್ಯಕ್ಟಿವ್ ಆಗಿದ್ರಲ್ಲ ಮಕ್ಕಳು, ಮನಸ್ಸಿಗೆ, ಬ್ರೈನ್ಗೆ, ಬಾಡಿಗೆ ಫುಲ್ಲು ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ಮತ್ತೊಂದು ಸಲ ಅವರು ರೆಸ್ಟಲ್ಲಿ ಮೆಡಿಟೇಷನ್ ಮಾಡ್ತಾ ಕೂತ್ಕೊಳ್ತಾರೆ. ಸೊ ದಿಸ್ ಈಸ್ ಗುಡ್ ಫಾರ್ ಯು ಆಲ್ಸೋ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. ಸೊ ಮಾರ್ನಿಂಗ್ ಟೈಮ್ ಆ್ಯಂಡ್ ಈವ್ನಿಂಗ್ ಟೈಮ್ ಟ್ರೈ ಟು ಡೂ at least 5 to 10 minutes. Do some meditation. Okay, do meditation. It gives very good boosting energy for both body and mind. Now para 8 let's begin para 8. As night comes, ಆಯಿತು, ಈವ್ನಿಂಗ್ ಟೈಮ್ ಮುಗೀತು, ರಾತ್ರಿ ಬಂತು. As night comes, ಫೈರಿ ಟೇಲ್ಸ್ ಆರ್ ಟೋಲ್ಡ್. ಫೈರಿ ಟೇಲ್ಸನ್ನು ಅಲ್ಲಿ ಮಕ್ಕಳ ರಂಜನೀಯ ಕಥೆಗಳಿರ್ತಾವಲ್ಲ, ಫ್ಯಾಂಟಸಿ ಸ್ಟೋರೀಸ್ಗಳು ಅಲ್ವಾ, ಆ ಥರ ಸ್ಟೋರೀಸ್ಗಳನ್ನು ಅಲ್ಲಿ ಹೇಳ್ತಾಯಿದ್ರು. ಫೈರಿ ಟೇಲ್ಸ್ ಆರ್ ಟೋಲ್ಡ್. ಆ್ಯಸ್ ನೈಟ್ ಕಮ್ಸ್, ಫೈರಿ ಟೇಲ್ಸ್ ಆರ್ ಟೋಲ್ಡ್. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಫೈರಿ ಟೇಲ್ಸ್ಗಳನ್ನು, ಮಕ್ಕಳ ರಂಜನೀಯ ಕಥೆಗಳನ್ನು ಹೇಳ್ತಾಯಿದ್ರು. ಮತ್ತು ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಚಿಕ್ಕ ಚಿಕ್ಕ ನಾಟಕಗಳನ್ನು ಆಡೋರಂತಲ್ಲಿ. ಓಕೆ, ಪ್ರಾಕ್ಟೀಸ್ ಮಾಡೋರು. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್. ಅವರ್ ಗುರುದೇವ ಅಂದರೆ ಯಾರಲ್ಲಿ? ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವರು ಬರೆದಿರುವ ಸಾಂಗ್ಸ್ಗಳನ್ನು ಕಂಪೋಸ್ ಮಾಡಿ ಸಾಂಗ್ಸ್ ಆಗಿ ಅವರು ಹಾಡ್ತಾಯಿದ್ರಂತೆ. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್ ಆ್ಯಂಡ್ ಡಿಫರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಆ್ಯಂಡ್ ಡಿಫರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಬೇರೆ ಬೇರೆ ಸ್ಕೂಲಿಂದನೂ ಕೂಡ ಮಕ್ಕಳು ಬಂದಿದ್ದರೆ ಅಲ್ಲಿ ಸೇರಿಸ್ಕೊಂಡು ಆ ಕಾಂಪಿಟೇಷನ್ಸ್ ಥರ ಮಾಡಿ ಏರ್ಪಡಿಸಿ ಮಾಡೋರಂತೆ. ಓಕೆ, ಸೊ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಗ್ಯಾದರಿಂಗ್ಸ್ ಅಂದರೆ ಸೇರುವುದು, ಒಂದು ಕಡೆ ಸೇರೋದು, ಸಭೆ ಸೇರೋದು. ನೆಕ್ಸ್ಟ್ ಬೈ ಪ್ಯಾರಾಗ್ರಾಫ್ 9. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ಆಲ್ಮೋಸ್ಟ್ 9 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ರೆಸ್ಟಿಗೆ ಹೋಗೋರು. ಬೈ 9 o'clock ಆಲ್ ಆರ್ ಗ್ಲ್ಯಾಡ್. ಗ್ಲ್ಯಾಡ್ ಅಂದ್ರೇನು? ಗ್ಲ್ಯಾಡ್ ಹ್ಯಾಪಿ ಅಂತ. ಗ್ಲ್ಯಾಡ್ ಟು ಮೀಟ್ ಯು ಅಂತೀವಲ್ಲ, ಐ ಆಮ್ ಹ್ಯಾಪಿ ಟು ಮೀಟ್ ಯು ಅಂತ. ಗ್ಲ್ಯಾಡ್ ಅಂದ್ರೇನು? ಹ್ಯಾಪಿ. ಆಲ್ ಆರ್ ಗ್ಲ್ಯಾಡ್. ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ಆ್ಯಂಡ್ ಅಗೈನ್ ದಿ ಕೋರಿಸ್ಟರ್ಸ್. ಮತ್ತೇನು ಮಾಡೋರು ಈಗ? ಆ ಕೋರಿಸ್ಟರ್ಸ್ಗಳು ಮತ್ತೆ ಆಶ್ರಮ ಸುತ್ತ ಹೋಗೋರು, ಚಾಂಟಿಂಗ್ ಮಾಡಿಕೊಂಡು, ಮಂತ್ರೋಚ್ಚಾರ ಮಾಡಿಕೊಂಡು, ಪಠಣ ಮಾಡಿಕೊಂಡು ಹಿಮ್. ಕೋರಿಸ್ಟರ್ಸ್ ಗೋ ರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹಿಮ್. ಲಾಸ್ಟ್ ಈವ್ನಿಂಗ್ ಹಿಮ್, ಆವತ್ತಿನ ಏನು ಮುಸ್ಸಂಜೆಯ ಆ ಸಮಯದ ಆ ಹಿಮ್ಮನ್ನು ಹೇಳಿಕೊಂಡು ಆಶ್ರಮ ಸುತ್ತ ಹೋಗೋರು. ದೇರ್ ಕ್ಯಾನ್ ಬಿ ನೋ ಕ್ವೆಶ್ಚನ್ ಆ್ಯಸ್ ಟು ದಿ ಹ್ಯಾಪಿನೆಸ್ ಆಫ್ ದಿ ಲೈಫ್ ಆಫ್ ಅವರ್ ಬಾಯ್ಸ್. ಅಲ್ಲಿ ಇದ್ದಂಥ ನಮ್ಮ ಹುಡುಗರಿಗೆ ಸಂತೋಷಕ್ಕೆ ಯಾವುದೇ ಕೊರತೆ ಇಲ್ಲ. ದೇರ್ ಇಸ್ ನೋ ಕ್ವೆಶ್ಚನ್ ಆಫ್ difficulties. They were all having their happiness. They were very happy to live there. Then their faces tell the story of their joy and their freedom. ಆ ಮಕ್ಕಳ ಮುಖವೇ ಹೇಳ್ತಿತ್ತು ಅಲ್ಲಿ ಆ ಮಕ್ಕಳುಗಳು ಎಷ್ಟು ಸಂತೋಷವಾಗಿದ್ದರು, ಎಷ್ಟು ಸ್ವತಂತ್ರವಾಗಿದ್ರು ಅಂತ. ಹೌ ದೇ ವರ್ ಹ್ಯಾಪಿ ಆ್ಯಂಡ್ ಹೌ ದೇ ಆರ್ ಹ್ಯಾವಿಂಗ್ freedom. How they were free. They were free as well as they were happy
because of the very good situation and very good training and very good teaching in that ashram they could get. And now, there is no freer life in India than the life of our children at Shantiniketan. ಅವ್ರು ಹೇಳೋದು ಅದೊಂದು ಹೆಮ್ಮೆಯಿಂದ ಹೇಳ್ತಾರೆ, ಆ ಆಶ್ರಮದ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾರೆ. ಇಡೀ ಭಾರತದಲ್ಲಿ ನಮ್ಮ ಆಶ್ರಮದ ಮಕ್ಕಳು ಸಂತೋಷವಾಗಿರುವಷ್ಟು ಎಲ್ಲಿಯೂ ಇಲ್ಲ ಅಂತಾರೆ. ಅದು ಸ್ವಲ್ಪ ಉತ್ಪ್ರೇಕ್ಷೆ ಆಗಿರ್ಬೋದು, ಎಲ್ಲರಿಗೂ ಅವ್ರವ್ರ ಸ್ಕೂಲೇ ಗ್ರೇಟ್ ಅಲ್ವಾ? ಓಕೆ, ವೇಟ್. Totally we can say, so there was very good atmosphere, there was very good situation, and there was very good condition for the boys who can learn very easily, who are getting all the activities like sports and games, and mainly their natural tastes were identified in the afternoon classes. The work was given to them as per their natural taste. Some were getting carpentry work, some were getting pottery work, and some were getting weaving and spinning, and some were getting draftsman work and some other kind of skilled work. In that way, the boys of Shantiniketan Ashram very, very, very happy. Okay. ಈಗ ಕ್ವೆಶನ್ಸ್ ನೋಡ್ಕೊಳ್ಳಿ. C2 ಇದೆಯಲ್ಲ ಅಲ್ಲಿ. ವರ್ಕ್ ಇನ್ ಪೈರ್ಸ್, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ಸ್. ಕ್ವೆಶನ್ ನಂಬರ್ 1. ವಾಟ್ ಕೈಂಡ್ ಆಫ್ ವರ್ಕ್ ಡು ದಿ ಬಾಯ್ಸ್ ಪ್ರಾಕ್ಟೀಸ್ ಇನ್ ದ ಆಫ್ಟರ್ನೂನ್? ಆಫ್ಟರ್ನೂನ್ ಯಾವ ವರ್ಕನ್ನ ಪ್ರಾಕ್ಟೀಸ್ ಮಾಡ್ತಿದ್ರು ಬಾಯ್ಸ್? ಕ್ವಿಕ್ಲಿ. ಹಾಂ. Yeah, spinning, weaving, draftsman work, painting work, carpentry work, pottery work, all kind of handy work. Okay, handy work the boys were getting in the afternoon in the ashram. Next, question number 2. What are Shantiniketan boys famous for? Shantiniketan boys were famous for good education with sports and games. Shantiniketan boys were famous for sports and games. Next, question number 3. How do the boys spend their evenings before they go to bed? Before they go to bed, ಮಲಗೋ ಮುಂಚೆ ಅವ್ರ ಈವ್ನಿಂಗ್ ಟೈಮ್ ಹೆಂಗೆ ಕಳೀತಿದ್ರು? In the evening at sunset, the boys return from the fields and sit for short time. As night comes, fairy tales are told, dramas are acted, poems are sung, and different school gatherings are held. Okay, next. Read the second paragraph carefully. What is describes is. ಸೆಕೆಂಡ್ ಪ್ಯಾರಾಗ್ರಾಫ್ನ ನೀವು ಕೇರ್ಫುಲ್ಲಾಗಿ ಓದಿ, ಅದು ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಹೇಳಬೇಕು. ಏನೇನು ಡಿಸ್ಕ್ರೈಬ್ ಮಾಡುತ್ತೆ? ದ ಗ್ರೇಟ್ನೆಸ್ ಆಫ್ ದಿ ಟೀಚರ್, ದಿ ಸಾಂಗ್ ಆಫ್ ದಿ ಕೋರಿಸ್ಟರ್ಸ್, ದಿ ಸಾಂಗ್ ಆಫ್ ದಿ ಕೋರಿಸ್ಟರ್ಸ್. ಆಪ್ಷನ್, which is the option? Option B is the right answer for that question. Second paragraph describes the song of the choristers. Okay. Next ಮಕ್ಕಳೇ, read and write ಅಂತಿದೆ. C3, read and discuss your responses with your partner, then write. What is the effect of the song of the choristers on the listeners? Listeners ಮೇಲೆ ಆ ಕೋರಿಸ್ಟರ್ ಸಾಂಗಿನ ಪ್ರಭಾವ ಏನು ಅಂತ ಬರೀಬೇಕು. ನೆಕ್ಸ್ಟು ಕ್ವೆಶನ್ 2. ಹೌ ಆರ್ ದ ಕ್ಲಾಸಸ್ ಹೆಲ್ಡ್ ಇನ್ ದ ಆಫ್ಟರ್ನೂನ್ ಇನ್ ಶಾಂತಿನಿಕೇತನ್? ಶಾಂತಿನಿಕೇತನ ಮಧ್ಯಾಹ್ನದ ತರಗತಿಗಳು ಹೇಗೆ ನಡೀತಾ ಇದ್ದೋ. ನೆಕ್ಸ್ಟು, ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ಶಾಂತಿನಿಕೇತನ್? ಶಾಂತಿನಿಕೇತನಲ್ಲಿ ಈವ್ನಿಂಗ್ಸ್ ಟೈಮನ್ನು ಬಾಯ್ಸ್ ಈವ್ನಿಂಗ್ ಟೈಮನ್ನು ಹೇಗೆ ಸ್ಪೆಂಡ್ ಮಾಡ್ತಿದ್ರು. ನೆಕ್ಸ್ಟು, ಹೌ ಆರ್ ದಿ ಕ್ಲಾಸಸ್ at Shantiniketan different from the classes in other schools? ಅದರ್ ಸ್ಕೂಲ್ಸ್ಗೂ ಶಾಂತಿನಿಕೇತನ್ ಕ್ಲಾಸಸ್ಗೂ ಏನು ಡಿಫ್ರೆಂಟ್ ಅಂತ ನೀವು ಕಾಣ್ತೀರಿ. ನೆಕ್ಸ್ಟು, ಹೌ ಡಸ್ ಶಾಂತಿನಿಕೇತನ್ ಪ್ರಿಪೇರ್ ದ ಬಾಯ್ಸ್ ಫಾರ್ ಲೈಫ್? ಶಾಂತಿನಿಕೇತನಲ್ಲಿ ಅಲ್ಲಿಯ ಸ್ಟೂಡೆಂಟ್ಸನ್ನು ಜೀವನಕ್ಕಾಗಿ ಹೇಗೆ ತಯಾರು ಮಾಡ್ತಾಯಿತ್ತು ಆ ಸಂಸ್ಥೆ ಅಂತ.
ನೆಕ್ಸ್ಟು ಅಷ್ಟಿರಲಿ. ಹಾಂ, ಉಳಿದಿದ್ನೆಲ್ಲ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಅದನ್ನೆಲ್ಲ ಮಾಡೋಣ. ಓಕೆ. ಹಾಂ, ಸೊ ನಾವು ವಿ ಎಂಡ್ ದಿ ಕ್ಲಾಸ್.